ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟೈಮ್ ಸೇವಿಂಗ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಈ ರೀತಿ ಸಾರಿ ಪೆಟಿಕೋಟ್ಗಳ ದಾರ ರಿಮೂವ್ ಆಗಿದ್ರೆ ಅದನ್ನು ನಾವು ನಾರ್ಮಲ್ ಆಗಿ ಸೇರಿಸ್ಕೊಳ್ಳೋದು ಒಂದು ಪಿನ್ನ ಸಹಾಯದಿಂದ ಸೇರಿಸ್ಕೊಳ್ಬೇಕಾದ್ರೆ ಒಂದೊಂದ್ಸರಿ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗೆಯೇ ಸೆಂಟರ್ ಸೇರಿಸ್ಕೊಳ್ಬೇಕಾದ್ರೆ ಪಿನ್ ಓಪನ್ ಆಗಿಬಿಟ್ರಂತೂ ಅದನ್ನ ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಅದನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಆ ರೀತಿ ಮಾಡ್ದೇನೆ ಈ ರೀತಿ ಒಂದು ಪೆನ್ನ ಸಹಾಯದಿಂದ ನೀವು 1 ಮಿನಿಟ್ಸ್ ಅಲ್ಲಿ ನೀವು ಈ ಒಂದು ದಾರನ ಸೇರಿಸ್ಕೊಳ್ಬಹುದು. ಅದು ಹೇಗಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಮ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಪೆನ್ ಒಳಗಡೆ ದಾರನ ಇಟ್ಟು ಕ್ಯಾಪ್ನ ಗಟ್ಟಿಯಾಗಿ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಜಸ್ಟ್ ಈ ರೀತಿ 2 ಟೈಮ್ ಎಳೆದ್ರೆ ಸಾಕು, ನೀಟಾಗಿ ಈಸಿಯಾಗಿ ನೀವು ಸೇರಿಸ್ಕೊಳ್ಬಹುದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತೇಳಿ. ಸೊ ಕೆಲವೊಬ್ರು ಹಿರಿಯರು ಇರ್ತಾರೆ, ಅವರಿಗೆ ಸೇರಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಸಣ್ಣ ಪಿನ್ ಇರುತ್ತೆ ಅಂತಂದಾಗ ಈ ರೀತಿ ನೀವು ಸ್ವೆಟರ್ ಆಗಿರ್ಬೋದು, ಈ ರೀತಿ ಪೆಟಿಕೋಟ್ಗಳ ದಾರ ಉಚ್ಚಿ ಹೋಗಿದ್ರೆ ಈ ರೀತಿ ಪೆನ್ನ ಸಹಾಯದಿಂದ ನೀವು ಸೇರಿಸ್ಕೊಳ್ಬೋದು. ತುಂಬಾನೇ ಈಸಿ ಇದೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಕ್ಕಳ ಲಂಚ್ ಬಾಕ್ಸ್ಗಳಲ್ಲಿ ನಾವು ವಾಟರ್ ಬಾಟಲ್ ಟಿಫಿನ್ಗಳೆಲ್ಲ ಇಟ್ಟು ಕಳಿಸ್ತೀವಿ. ಅವರು ಸ್ಕೂಲಿಗೆ ಮತ್ತು ಮನೆಗೆ ತಟ್ಟೋ ಹಾಗೆ ಅದನ್ನು ಬೀಸ್ಕೊಂಡು ತೊಗೊಂಡೋಗ್ತಾ ಇರ್ತಾರೆ. ಸೊ ಅವಾಗ ಏನು ಮಾಡಬೇಕು, ಇದು ನೀರೆಲ್ಲ ಈ ಟಿಫಿನ್ ಒಳಗಡೆ ಚೆಲ್ತಾ ಇರುತ್ತೆ. ಸೊ ಆ ರೀತಿ ಚೆಲ್ಲಬಾರ್ದು ಅಂತಂದರೆ ಇದನ್ನು ನಾವು ಈ ರೀತಿ ಬಾಟಲ್ಗೆ ಒಂದು ಪಿನ್, ಸೇಫ್ಟಿ ಪಿನ್ನಿಂದ ನಾವು ವಿಡಿಯೋದಲ್ಲಿ ತೋರಿಸಿದಾಗೇ ಪಿನ್ ಮಾಡಿಕೊಂಡು ಒಂದು ರಬ್ಬರ್ನ ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ಈ ಒಂದು ರಬ್ಬರ್ನ ಬಾಟಲ್ಗೆ ಹಾಕೋದ್ರಿಂದ ಈ ಬಾಟಲ್ ಅಲ್ಲೇ ಇರುತ್ತೆ, ಅದು ಟಿಫಿನ್ ಮೇಲ್ಗಡೆ ಬೀಳೋದಿಲ್ಲ. ಹಾಗೆಯೇ ಮಕ್ಕಳು ಎಷ್ಟು ಅಲ್ಗಾಡಿಸಿದ್ರು ಆ ಒಂದು ನೀರು ಚೆಲ್ಲೋದಿಲ್ಲ. ಸೊ ನೀವು ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ವೆಂಟಿ ಬ್ಯಾಗಲ್ಲಿ ಕೂಡ ವಾಟರ್ ಬಾಟಲ್ಸ್ ಅಥವಾ ಟಾನಿಕ್ ಬಾಟಲ್ಸ್ಗಳನ್ನು ಮಕ್ಕಳು ಇರೋರು ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಆವಾಗ ಕೂಡ ಈ ರೀತಿ ಮಾಡಿ ಇಟ್ಕೊಂಡು ಹೋಗೋದ್ರಿಂದ ಆ ಸಿರಪ್ಪು ಬ್ಯಾಗಲ್ಲಿ ಚೆಲ್ಲೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಮಳೆ ಬಿದ್ದಿದೆ, ವೆದರ್ ಎಲ್ಲನೂ ಕೂಲ್ ಇರೋದ್ರಿಂದ ಈ ರೀತಿ ರಸ್ಗಳನ್ನು ನಾವು ತೊಗೊಂಡು ಬಂದು ಕವರ್ನ ಓಪನ್ ಮಾಡಿ ಅರ್ಧ ಯೂಸ್ ಮಾಡಿರ್ತೀವಿ, ಇನ್ನು ಅರ್ಧನೂ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಇದು ಈ ರೀತಿ ಸಾಫ್ಟ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ, ಹಾಗೆ ಮಕ್ಳಿಗೆ ಕೊಟ್ಟರು ತಿನ್ನೋದಿಲ್ಲ. ಸೊ ಆವಾಗ ಇದನ್ನು ಹೇಗೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ತಿನ್ನಲಿಲ್ಲ ಅಂದ್ರೂ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಮಿಕ್ಸಿ ಜಾರಲ್ಲಿ ಪೌಡರ್ ಹಾಕಿ ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಆದರೆ ಸ್ಮೂತ್ ಆದರೆ ಏನೂ ಮಾಡೋಕ್ಕೆ ಬರೋದಿಲ್ಲ, ಬಿಸಾಕಬೇಕಷ್ಟೇ. ಸೊ ಈ ರೀತಿ ಮಾಡೋದ್ರಿಂದ ನೀವು ಇದನ್ನ ರಿಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಒಂದು ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಯಾದಂಥ ತವಾದ ಮೇಲೆ ಎರಡೂ ಕಡೆನೂ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಈ ಒಂದು ರಸ್ಕ್ ತುಂಬಾನೇ ಮತ್ತೆ ಕ್ರಿಸ್ಪಿಯಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಇದ್ರ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ. ಈ ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ರೆಡಿಮೇಡ್ ಡ್ರೆಸ್ಗಳನ್ನು ತೊಗೊಂಡಾಗ ಅಥವಾ ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ ಬೇರೆಯವ್ರ ಡ್ರೆಸ್ಸನ್ನು ವೇರ್ ಮಾಡಬೇಕಂದ್ರೆ ತುಂಬಾ ಲೂಸ್ ಆಗ್ತಾ ಇರುತ್ತೆ. ಸೊ ಅವಾಗ ಸ್ಟಿಚ್ ಮಾಡಿಸ್ಬೇಕಂದ್ರೆ ಯಾರು ಸಿಗ್ತಾರೆ ಹೇಳಿ? ಸೊ ಇನ್ಸ್ಟೆಂಟಾಗಿ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಡ್ರೆಸ್ನ ನೀವು ಫಿಟ್ಟಿಂಗ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದರೆ ವಿಡಿಯೋದಲ್ಲಿ ತೋರಿಸಿದಾಗೇ ಎರಡೂ ಕಡೆನೂ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ಒಂದು ದಾರದ ಸಹಾಯದಿಂದ ಈ ರೀತಿ ನೀವು ಇದನ್ನು ಕಟ್ಕೊಂಡು ಹಾಕ್ಕೊಂಡ್ರೆ ಹಿಂದ್ಗಡೆ ನಿಮಗೆ ಲೇಸ್ ರೆಡಿ ಆಗುತ್ತೆ. ಆವಾಗ ಇದು ಸೈಡಲ್ಲಿ ಫಿಟ್ಟಿಂಗ್ ಕೂಡ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಆಗಿ ನೀವು ಬೇರೆ ಡ್ರೆಸ್ ವೇರ್ ಮಾಡ್ತಿದ್ದೀರ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಇನ್ಸ್ಟೆಂಟ್ ಆಗಿ ನೀವು ಒಂದು ಡ್ರೆಸ್ಸನ್ನು ಸ್ಟಿಚ್ ಕೂಡ ಮಾಡ್ಕೊಳ್ಬೋದು. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ವೇರ್ ಮಾಡಿದಾಗೂ ಕೂಡ ಅಷ್ಟೇ ತುಂಬಾ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ಚೆನ್ನಾಗಿ ಫಿಟ್ಟಿಂಗ್ ಇದ್ದರೆ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಹಸಿ ಕೊಬ್ಬರಿನ ನೀವು ಒಂದಿನ ಇಲ್ಲ 2 ಡೇಸ್ ಹಾಗೇನೆ ಔಟ್ಸೈಡ್ ಇಟ್ಬಿಟ್ರೆ ಇದು ಬೂಜ್ ಬಂದು ಎಲ್ಲನೂ ಕೆಟ್ಟು ಹೋಗ್ಬಿಡುತ್ತೆ. ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಎಲ್ಲನೂ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೀವು ಫ್ರಿಜ್ ಇಲ್ದೇನೆ ಒಂದು 5 ಡೇಸ್ವರೆಗೂ ಹೇಗೆ ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲಲ್ಲಿ ಈ ಕೊಬ್ಬರಿ ಎಲ್ಲನೂ ಮುಳುಗುವಷ್ಟು ನೀರನ್ನು ಹಾಕಿ ಆ ಒಂದು ನೀರಿನಲ್ಲಿ ಈ ಒಂದು ಕೊಬ್ಬರಿನ ಈ ರೀತಿಯಾಗಿ ಇಡಬೇಕು. ಇದು ಕಂಪ್ಲೀಟ್ ಆಗಿ ಮುಳುಗಿರಬೇಕು. ಹಾಗೆಯೇ ಇದು ಡೇಗೆ ಒಂದ್ಸಲ ನೀವು ಈ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನೀವು ಔಟ್ಸೈಡ್ 5 ಡೇಸ್ ಇಲ್ಲ 6 ಡೇಸ್ ಇಟ್ರು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.